ಹಾಯ್ ಹಲೋ ನಮಸ್ತೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟ್ರಾವೆಲಿಂಗ್ ಫುಡ್. ಇವತ್ತೇನಪ್ಪ ಅಂತಂದರೆ ಟ್ರಾವೆಲಿಂಗ್ ಫುಡ್ಡಲ್ಲಿ ನಾವು ರಿವ್ಯೂ ಮಾಡ್ತಾಯಿಲ್ಲ ಫುಡ್ನ ಯಾವುದೇ ಥರ. ಆದರೆ ಇಲ್ಲಿ ತುಂಬ ಜನ ಕಮೆಂಟ್ಸ್ಗಳು ಹಾಕಿರ್ತೀರ. ಏನಂತ ಅಂದರೆ ಈ ಥರ ವೀಡಿಯೋಗಳು ಮಾಡೋದಕ್ಕೆ ಯೂಟ್ಯೂಬರ್ಸು ಸ್ಟಾರ್ಟಿಂಗು ಬಿಗಿನರ್ಸು ಅವರೆಲ್ಲ ಯಾವ ಥರ ಮೈಕ್ ಹ್ಯಾಂಡಲ್ಸ್ಗಳನ್ನ ಇಂಟರ್ವ್ಯೂ ಮೈಕ್ಸ್ನ ಯೂಸ್ ಮಾಡ್ತಾರೆ ಅಂತ ಕಮೆಂಟ್ಸಲ್ಲಿ ಹಾಕಿರ್ತೀರ. ಅಕಸ್ಮಾತ್ ನೀವು ವೀಡಿಯೋ ನೋಡ್ತಾಯಿರಿ ನಿಮಗೂ ಒಂದು ಡೌಟ್ ಇದ್ದೇ ಇರುತ್ತೆ. ಅದನ್ನು ನಾನು ಇವತ್ತು ಕ್ಲಿಯರ್ ಮಾಡೋಣ ಅಂತ ನಮ್ಮ ಸ್ನೇಹಿತರಿಗೋಸ್ಕರ, ನಮ್ಮ ವ್ಯೂವರ್ಸ್ಗೋಸ್ಕರ ನಾನು ಇವತ್ತು ಈ ಪ್ರಯತ್ನ ಮಾಡ್ತಾಯಿದ್ದೀನಿ. ನಾನು ಏನು ಅಂತಂದರೆ ಇದನ್ನು ನಾನು ಯೂಟ್ಯೂಬ್ಗೆ ಸ್ಟಾರ್ಟಿಂಗ್ ಮಾಡೋ ಬಿಗಿನಲ್ಲೇ ನಾನು ಪರ್ಚೇಸ್ ಮಾಡಿರೋ ಅಂಥ ಪ್ರಾಡಕ್ಟ್ಸ್ಗಳು. ಅದರಲ್ಲಿ ಇವಾಗ ನಾನು ಫಸ್ಟು ರಿವ್ಯೂ ಮಾಡ್ತಾಯಿರೋ ಪ್ರಾಡಕ್ಟ್ಸ್ ಬಂದು ಡಿಜಿಟೆಕ್ ಮೈಕ್ ಹ್ಯಾಂಡಲ್. ಇದು ತುಂಬ ಅಂದರೆ ಒಂದು ಲೋ ಪ್ರೈಸು. ಇವಾಗ ಯೂಟ್ಯೂಬರ್ ಆಗಲಿ ಒಂದು ಯೂಟ್ಯೂಬ್ ಮಾಡಬೇಕು ಅಂತ ಅಂದರೆ ವಾಯ್ಸ್ ರೆಕಾರ್ಡ್ ಆಗೋದಕ್ಕೆ ಒಂದು ಮೈಕ್ ಬೇಕು ಅಂತ ಅಂದ್ಕೊಂಡಿರ್ತಾರೆ. ಆವಾಗ ಸ್ಟಾರ್ಟಿಂಗ್ ಪರ್ಚೇಸ್ ಮಾಡೋದೇ ಇವಾಗ ಆನ್ಲೈನಲ್ಲಿ ಅಕಸ್ಮಾತ್ ನೀವು ಎಸ್ ಪಿ ರೋಡ್ಗೆಲ್ಲ ಹೋದರೆ ಸಿಗುತ್ತೆ. ಯಾವ ಥರ ಅಂತಂದರೆ ಇವಾಗ ನಾನು ಯೂಸ್ ಮಾಡ್ತಾಯಿದ್ದೀನಿ, ಇದು ಬಂದು ಕಾಲರ್ ಮೈಕ್ ಅಂತ. ಇದು ನಾವು ಮನೇಲೇ ಕೂತ್ಕೊಂಡು ಯೂಟ್ಯೂಬ್ ಮಾಡೋದಕ್ಕೆ, ವೀಡಿಯೋ ಮಾಡೋದಕ್ಕೆ, ಈ ಥರ ರಿವ್ಯೂ ಮಾಡೋದಕ್ಕೆ, ಆ ಥರ ಅನ್ಬಾಕ್ಸಿಂಗ್ ಮಾಡೋ ವೀಡಿಯೋಗಳಿಗೆ, ತುಂಬ ಈ ಥರ ಮನೇಲಿ ಕೂತ್ಕೊಂಡು ಮಾಡೋ ಅಂಥ ವೀಡಿಯೋಗಳಿಗೆ ಇದು ಯೂಸ್ ಆಗುತ್ತೆ. ಅದೇ ನೀವು ಇದನ್ನ ಎತ್ಕೊಂಡು ಏನಾದರೂ ನಾವು ಔಟ್ಸೈಡು ರೋಡ್ ಸೈಡು ಆ ಥರ ಎಲ್ಲ ವಯರು ಲೆಂತ್ ಇರ್ತವೆ, ಅದನ್ನು ತೊಗೊಂಡು ನಾವು ಇಂಟರ್ವ್ಯೂ ಮಾಡೋಕ್ಕಾಗಲ್ಲ. ಆ ಥರ ಇರೋರಿಗೆ ಏನಾದರೂ ಮಾಡಿ ನಾವು ಇಂಟರ್ವ್ಯೂ ಮೈಕ್ ಥರ ಒಂದು ಲೋ ಬಜೆಟ್ಗೆ ಪರ್ಚೇಸ್ ಮಾಡಬೇಕು ಅನ್ನೋದಿರುತ್ತೆ. ಅಂಥವ್ರಿಗೆ ಇವಾಗ ನಾನು ತೋರಿಸ್ತಾ ಇರೋ ಅಂಥ ಒಂದು ಮೈಕ್ ಹ್ಯಾಂಡಲ್ ಅದೇ ಡಿಜಿಟೆಕ್. ಇದು ಬಂದು ಏನು ಇಲ್ಲ, ಆನ್ಲೈನಲ್ಲಿ ಬಂದುಬಿಟ್ಟು 800 ರೂಪಾಯಿ, 900, 1000 ರೂಪಾಯಿ ಗಂಟೆ ಇರುತ್ತೆ. ನೀವು ಏನಾದ್ರು ಆಫರ್ಗಳೇನಾದ್ರು ಇತ್ತು ಅಂತಂದರೆ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ನಿಮಗೆ ಏನಾದ್ರು ಆಫರ್ ಏನಾದ್ರು ಬಿತ್ತು ಅಂದರೆ ಅದು ನಿಮ್ಮ ಇದು ಲಕ್ ಅನ್ಬೋದು. ಒಂದು 700 ರೂಪಾಯಿ 800 ರೂಪಾಯಿಗೂ ಸಿಗುತ್ತೆ. ಏನಾದ್ರು ಫೆಸ್ಟಿವಲ್ ಟೈಮಲ್ಲಿ ಆಫರ್ಗಳು ಬಿಡ್ತಾರೆ, ಅಂಥದ್ರಲ್ಲಿ ತೊಗೊಬೋದು. ಇವಾಗ ನಾನು ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಇದೇ ಡಿಜಿಟೆಕ್ ಮೈಕ್ ಹ್ಯಾಂಡಲ್. ಇದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇದನ್ನು ನಾವು ಯಾವುದೇ ಅಮೆಝಾನ್ ಇದಕ್ಕೋಸ್ಕರ ಮಾಡ್ತಾಯಿಲ್ಲ. ಏನೋ ಲೋ ಬಜೆಟಲ್ಲಿ ಒಂದು ಹ್ಯಾಂಡಲ್ ಬೇಕು ಅಂತಂದರೆ, ಮೈಕ್ ಹ್ಯಾಂಡಲ್ ಬೇಕು ಅಂತಂದರೆ ಇಂಟರ್ವ್ಯೂ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ನೀವು ಕಾಲರ್ ಮೈಕ್ನ ಹಾಕ್ಕೊಂಡು ಬೇಕಾದ್ರೆ ಯೂಸ್ ಮಾಡ್ಬೋದು. ಆದರೆ ಇದಕ್ಕೆ ಕನೆಕ್ಟ್ ಮಾಡಿ ವಯರ್ನ ಎತ್ಕೊಂಡು ಅದರಿಂದನೇ ತಿರುಗೋ ಬದಲು ಇದರದ್ದೇ ಪ್ರಾಡಕ್ಟ್ ಆದಂಥ ಡಿಜಿಟೆಕ್ ಮೈಕ್ ಬರುತ್ತೆ. ಅದು ತುಂಬ ಜನ ರಿವ್ಯೂ ಮಾಡಿರ್ತಾರೆ. ನಾನು ಪರ್ಚೇಸ್ ಮಾಡಿದ್ದೀನಿ. ಅದು ಇನ್ನು ಮುಂದಕ್ಕೆ ಇದಾದಮೇಲೆ ನಾನು ನೆಕ್ಸ್ಟ್ ಅದನ್ನು ರಿವ್ಯೂ ಮಾಡ್ತೀನಿ. ಇವಾಗ ನೋಡೋಣ ಬನ್ನಿ. ಡಿಜಿಟೆಕ್ ಮೈಕ್ ಹ್ಯಾಂಡಲ್ ನೋಡಿ, ಇದ್ರ ಮೇಲೆ ಇರೋ ಕವರ್ ಓಪನ್ ಮಾಡಿದ್ದೀನಿ. ಇವಾಗ ನಿಮಗೆ ಕ್ಲಿಯರಾಗಿ ಕಾಣಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದು ಡಿಜಿಟೆಕ್ ಮೈಕ್ ಹ್ಯಾಂಡಲ್. ಇವಾಗ ಬಾಕ್ಸ್ನ ಓಪನ್ ಮಾಡ್ತಾಯಿದ್ದೀನಿ, ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಮಫ್ ಒಂದು ಕೊಟ್ಟಿದ್ದಾರೆ. ನೋಡಿ, ಇದು ಬಂದು ಹ್ಯಾಂಡಲ್ಲು. ಇದು ಲೋಗೋ ಅಲ್ಲ, ಇದು ಸುಮ್ಮನೆ ಪೇಪರ್ ಮಾತ್ರ ಕೊಟ್ಟಿದ್ದಾರೆ. ಲೋಗೋನು ಮುಂದೆ ಇದಕ್ಕೆ ಅಟ್ಯಾಚ್ ಮಾಡಿ ನಾನು ರಿವ್ಯೂ ಮಾಡ್ತೀನಿ. ನೋಡಿ, ಇದು ಬಂದು ಮೈಕ್ ಹ್ಯಾಂಡಲ್ಲು. ನೀವು ಇನ್ನೊಂದು ಡಿಜಿಟೆಕ್ ಮೈಕ್ ಬರುತ್ತೆ, ಅದು ವೈರ್ಲೆಸ್ ಮೈಕು. ಅದು ಸುಮಾರು ಒಂದು ನನಗನ್ನಿಸ್ದಂಗೆ 30 ಮೀಟ್ರ್ ಗಂಟ ಕನೆಕ್ಟ್ ಆಗುತ್ತೆ ಅಂತ ಇದೆ. ನಾನು ಅದನ್ನು ಮುಂದಕ್ಕೆ ರಿವ್ಯೂ ಮಾಡ್ತೀನಿ. ಅದನ್ನು ಬೇಕಾದ್ರೆ ಇಲ್ಲಿ ಸಿಗಿಸ್ಕೊಬೋದು. ಅಥವಾ ಇವಾಗ ನಾನು ಸಿಂಪಲ್ಲಾಗಿ ಈ ಕಾಲರ್ ಮೈಕ್ನ ನೋಡಿ, ಈ ಕಾಲರ್ ಮೈಕ್ನ ತೆಗೆದು ಇದಕ್ಕೆ ಇದು ಮಾಡ್ತಾಯಿದ್ದೀನಿ. ನೋಡಿ, ಇದು ಕ್ಲಿಪ್ ಕೊಟ್ಟಿರ್ತಾರೆ ಈ ಕಾಲರ್ ಮೈಕ್ಗೆ. ಈ ಕ್ಲಿಪ್ನ ಬೇಕಾದ್ರೂ ನಾವು ಈ ಥರ ಕನೆಕ್ಟ್ ಮಾಡ್ಕೊಬೋದು. ನೋಡಿ, ಈ ಥರ ಕನೆಕ್ಟ್ ಮಾಡಿ ನೀವು ಸಿಂಪಲ್ಲಾಗಿ ಈ ಥರ ಇಂಟರ್ವ್ಯೂ ಹಲೋ ನೋಡಿ, ಈ ಥರ ಯಾರು ಒಬ್ಬರು ಇಂಟರ್ವ್ಯೂ ಮಾಡಬೇಕು, ಹಿಂಗೂ ಮಾಡ್ಬೋದು. ಆದರೆ ಇದರಲ್ಲಿ ಏನು ಅಂತಂದರೆ ನೋಡಿ, ಈ ವಯರ್ ಇದೆ. ಈ ವಯರಿಂದ ನೀವು ತುಂಬ ಲೆಂತ್ ಆಗಲಿ ಅಡ್ಡಾಡ ಯಾರಿಗಾರು ಕಾಲ್ಗಿಲ್ ಸಿಗಾಕೊಳ್ಳೋದು, ಇಂಟರ್ವ್ಯೂ ಮಾಡೋಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸುತ್ತೆ. ಇದೇನಿದ್ರು ಮನೇಲಿ ಕೂತ್ಕೊಂಡು ಈ ಥರ ರಿವ್ಯೂ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದು ಬಿಟ್ಟು ಈ ಮೈಕ್ ಹ್ಯಾಂಡಲ್ ಬಂದು ಇನ್ನೊಂದು ನಾನು ತೋರಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಈ ಮೈಕ್ ಹ್ಯಾಂಡಲ್ ಮಾತ್ರ ನಾನು ರಿವ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಈ ಮೈಕ್ ಹ್ಯಾಂಡಲ್ ಆಯಿತಾ. ಇದಕ್ಕೆ ನಾವು ಒಳಗಡೆ ಈ ವೈರ್ಲೆಸ್ ಮೈಕ್ಗಳು ಬರ್ತವೆ. ಈ ವೈರ್ಲೆಸ್ ಮೈಕ್ನ ಹಾಕಿ ನಾವು ಇಂಟರ್ವ್ಯೂ ಮಾಡ್ಬೋದು. ಆ ವೈರ್ಲೆಸ್ ಮೈಕ್ ಹಾಕಿ ನೋಡಿ, ಸೇಮು ನಿಮಗೆ ಇವಾಗ ಹೆಂಗೆ ಇಂಟರ್ವ್ಯೂಗಳೆಲ್ಲ ನೀವು ನೋಡ್ಬೋದು. ಈ ಇದರಲ್ಲೆಲ್ಲ ಹೆಂಗೆ ಅಂತಾರೆ, ಮೀಡಿಯಾದವರು ಯೂಟ್ಯೂಬರ್ಸು ತುಂಬ ಜನ ಯೂಸ್ ಮಾಡ್ತಾಯಿರ್ತಾರೆ. ಇದರಲ್ಲೇ ಇನ್ನೊಂದು ಕ್ವಾಲಿಟಿ ಪ್ರಾಡಕ್ಟ್ ಬೇಕು ಅಂದರೆ ಇನ್ನೂ ಕಾಸ್ಟ್ಲಿದು ಸಿಗ್ತವೆ. ಅವೆಲ್ಲ 30ರಿಂದ 40, 25 ಸಾವಿರ ಗಂಟೆ ಇಡ್ತವೆ. ನೋಡಿ, ಇದು ಸಿಂಪಲ್ ಬಿಗಿನರ್ಸ್ ಯೂಟ್ಯೂಬರ್ಸ್ಗೆ ನನ್ನ ಪ್ರಕಾರ ಯೂಸ್ ಆಗುತ್ತೆ. ಇದು ನೋಡ್ಬೋದು. ನೋಡಿ, ಇದನ್ನೇನಾದ್ರು ಇದ್ದರೆ ಯಾರಿಗಾರು ಇಂಟರ್ವ್ಯೂ ಮಾಡಬೇಕಾದ್ರೆ ಸಿಂಪಲ್ಲಾಗಿ, ಅಕಸ್ಮಾತ್ ತುಂಬ ಜನ ಫಿಲಮ್ ರಿವ್ಯೂ ಮಾಡ್ತಾಯಿರ್ತಾರೆ. ತುಂಬ ಜನ ಇವಾಗ ನಾನಿವಾಗ ಫುಡ್ ರಿವ್ಯೂ ಮಾಡ್ತಾಯಿದ್ದೀನಿ.
ಈ ಥರ ಫುಡ್ ರಿವ್ಯೂ ಮಾಡೋರಿಗೆ ನಾವು ವಯರ್ ಎತ್ಕೊಂಡು ಹೋಗ್ಬಿಟ್ಟು ತೊಗೊಳ್ಳಿ ಅಂತೆಲ್ಲ ಇದು ಮಾಡೋಕ್ಕಾಗಲ್ಲ. ಆ ಥರ ಸಿಂಪಲ್ಲಾಗಿ ನೋಡಿ ಈ ಥರ ಇಟ್ಕೊಂಡು ಹಿಂಗೆ ಮಾತಾಡ್ಸ್ಬೋದು ಈಸಿಯಾಗಿ. ಮತ್ತು 30 ಮೀಟ್ರ್ ಗಂಟೆ ಕನೆಕ್ಟ್ ಆಗುತ್ತೆ, ನಾವು ಓಡಾಡ್ಕೊಂಡೆ ರಿವ್ಯೂ ಮಾಡ್ಬೋದು. ಏನೇ ಒಂದಿದ್ರು ಈ ಥರ ಮಾಡ್ಬೋದು. ಅದರಿಂದ ಇದು ಸಿಂಪಲ್ಲಾಗಿ ಏನಿಲ್ಲ, ಸಿಂಪಲ್ ಒಂದು 800-900 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅದು ನಿಮ್ಮ ಬಜೆಟ್ಗೆ ಏನಾದ್ರು ಕಮ್ಮಿ ಅನಿಸಿದ್ರೆ ಮಾತ್ರ ಇದನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನೀವು ನೋಡ್ತಾ ಇದ್ದೀರಾ ಟ್ರಾವೆಲಿಂಗ್ ಫುಡ್. ಇವತ್ತು ನೋಡಿರೋದು ಫುಡ್ ರಿವ್ಯೂನ ನಾನು ಯೂಸ್ ಮಾಡುವಂಥ ಮೈಕ್ ಹ್ಯಾಂಡಲ್ಸ್, ಮತ್ತು ಇದೇ ಥರ ಮುಂದೆ ಇನ್ನು ತುಂಬ ವೀಡಿಯೋಗಳನ್ನ ನಾನು ರಿವ್ಯೂ ಮಾಡ್ತಾಯಿರ್ತೀನಿ. ಮತ್ತು ಅದರ ಜೊತೆಗೆ ನನ್ನ ಚಾನೆಲ್ ಟ್ರಾವೆಲಿಂಗ್ ಫುಡ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸಂತೋಷ್. ಬಾಯ್ ಬಾಯ್, ಟೇಕ್ ಕೇರ್.